ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ನನ್ನ ಬರ್ಡೇ ಇಷ್ಟೆಲ್ಲ ನಾನು ಒಂದು ಮೆಮೊರೀಸ್ ಉಳ್ಕೊಳ್ಳೋ ಥರ ಮಾಡಿರೋದು ನನಗೆ ಈ ಟೀಮು. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಆಗಿರ್ಬೋದು, ನನ್ನ ಫ್ರೆಂಡ್ಸು, ನನ್ನ ತಂಗಿ, ನನ್ನ ಮಗಳು, ನಮ್ಮಮ್ಮ ಎಲ್ಲ ಪ್ಲ್ಯಾನ್ ಮಾಡಿದ್ದಿದೆ ಬೇರೆ ಥರ. ಸೊ ಅದು ಕೂಡ ನನಗೆ ತುಂಬ ಸರ್ಪ್ರೈಸ್ ಇತ್ತು. ಇದು ಕೂಡ ಅಷ್ಟೇ, ನಾವು ನೋಡಿ ಅಷ್ಟು ದೂರ ನಾವು ಒಂದು ಟ್ರಿಪ್ಪಿಗೆ ಹೋಗಿದ್ದೀವಿ. ಇವರು ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ನಾನು ಎಲ್ಲ ಥರ ಬರ್ಡೇ ಮಾಡ್ಕೊಂಡಿದ್ದೆ, ಈ ಥರ ಹಾರ ಹಾಕಿ, ಈ ಥರ ಶಾಲ್ ಹಾಕಿ, ಪೇಟ ಎಲ್ಲ ಹಾಕಿ ನಾನು ಯಾವತ್ತೂ ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ. ಇದು ಒಂಥರ ಈ ವರ್ಷ ನನಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ, ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನನಗೆ ಕೇಕ್ ಕಟ್ ಮಾಡಿಸಿದ್ದು. ಅಲ್ಲೋಗಿ ಇವರು ಕೇಕ್ ತೊಗೊಂಡು ಪಾಪ ಯಾವುದೋ ಒಂದು ಶಾಪ್ ಹತ್ರ ಹೋಗಿ ಟೇಬಲ್ ಇಸ್ಕೊಂಡು ಬಂದು ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನನಗೆ ಒಂದು ಅವ್ರ ಫ್ಯಾಮಿಲಿನಲ್ಲಿ ಒಂದು ಅಕ್ಕ ತಂಗಿರ ಬರ್ಡೇ ಆದರೆ ಯಾವ ಥರ ಒಂದು ಜವಾಬ್ದಾರಿ ತೊಗೊಂಡು ಮಾಡ್ತಾರೆ, ಸೊ ಅದೇ ಥರನೇ ಮಾಡಿದ್ದಾರೆ. ನಾನು ಇವರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನನಗೆ ಕೆಲವೊಂದೊಂದು ಜೊತೆ ಟ್ರಿಪ್ಪೆಲ್ಲ ಹೋದಾಗ ನನಗೆ ಯಾರಿಂದಾದರೂ ಒಂಚೂರು ಬೇಜಾರಾಗಿ ಹೋಗ್ಬಿಟ್ರೆ ನೆಕ್ಸ್ಟ್ ಟೈಮು ನಾನು ಅವ್ರ ಜೊತೆ ಹೋಗಲ್ಲ. ಮನಸ್ತಾಪ ಆಗೋದು ಬೇಡಪ್ಪ, ದೂರದಿಂದನೇ ಚೆನ್ನಾಗಿರೋಣ ಅಂತ ನಾನು ಯೋಚನೆ ಮಾಡಿ ಇಗ್ನೋರ್ ಮಾಡಿಬಿಡ್ತೀನಿ. ಆದರೆ ಈ ಸಲ ಇವರು, ಅದರಲ್ಲಿ ನನಗೆ ಇಬ್ಬರು ಹುಡುಗರು ತುಂಬ ಪರಿಚಯ ಇದ್ದರು, ಚಂದನ್ ಮತ್ತು ಹರೀಶ್ ಗೌಡ ಅಂಥೇಳಿ. ಅದು ಬಿಟ್ಟು ಬಾಕಿದವರೆಲ್ಲ ನನಗೆ ಯಾರೂ ಪರಿಚಯ ಇರಲಿಲ್ಲ. ಅನು ಅನ್ನೋ ಅವರು ನನಗೆ ಪರಿಚಯ ಇದ್ಲು, ಆ ಹುಡುಗಿ ಕೂಡ. ಇನ್ನು ಬಾಕಿದವ್ರ ಹತ್ರ ನಾನು ಯಾರ ಹತ್ರನೂ ಅಷ್ಟು ಮಾತಾಡಿರಲಿಲ್ಲ. ಆದರೆ ನಮ್ಮ ಜೊತೆ ಅವರು ಬಂದಮೇಲೆ, ನಾನು ಅವ್ರ ಜೊತೆ ಟ್ರಿಪ್ಪಿಗೆ ಹೋದ್ಮೇಲೆ, ಈಗ ನಮ್ಮ ಅಣ್ಣ ತಮ್ಮಂದಿರ ಜೊತೆ ಯಾವ ಥರ ಇರ್ತೀವಿ ಆ ಥರ ನಾನು ಅವ್ರ ಜೊತೆ ಮಿಂಗಲ್ ಆಗಿಬಿಟ್ಟೆ. ನನಗೆ ನಿಜವಾಗ್ಲೂ ಇವ್ರ ಜೊತೆ ಹೋಗಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಸಲ ನನ್ನ ಬರ್ಡೇ ಈ ಕಲ್ಮಶ ಇಲ್ಲದೆ ಇರೋವ್ರ ಜೊತೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಈ ಒಂದು ಮಾತು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈಗ ಬರ್ಡೇ ಯಾವ ಥರ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಒಬ್ಬರಿಗೆ ಬರ್ತಡೇ ಮಾಡಿದ್ಮೇಲೆ ಅದನ್ನು ನಾವು ರಿಪೀಟ್ ಮಾಡಬಾರ್ದು. ನಿಮಗೆ ನಾನು ಬರ್ತಡೇ ಮಾಡಿದೆ, ನಾನು ನಿಮಗೆ ಇಷ್ಟು ಖರ್ಚು ಮಾಡಿದೆ, ನಾನು ನಿಮಗಿದು ಕೊಡಿಸ್ದೆ, ಅದು ಯಾವತ್ತೂ ಅಷ್ಟೇ ಮಾಡಿಬಿಟ್ಟು ಅದನ್ನು ಹೇಳ್ಬಾರ್ದು. ಸೊ ನೋಡೋರಿಗೆಲ್ಲ ಅನಿಸುತ್ತೆ ಇದೇನು ಮಹಾ ಗ್ರ್ಯಾಂಡಾಗಿ ಮಾಡಿಬಿಟ್ಟಿದ್ದಾರಾ ಅಂಥೇಳಿ. ಇಲ್ಲಿ ಮ್ಯಾಟರು ಗ್ರ್ಯಾಂಡಾಗಿ ಮಾಡಿದಾರಾ ಅಥವಾ ಏನೋ ಯಾರೂ ಮಾಡದೇ ಇರೋದು ಇವರು ಮಾಡಿಬಿಟ್ಟಿದ್ದಾರೆ ಅನ್ನೋದು ಮ್ಯಾಟರ್ ಆಗಲ್ಲ. ಈ ಒಂದು ಕೇಕಲ್ಲಾಗಿರ್ಬೋದು, ಈ ಒಂದು ಏನು ನನಗೆ ಶಾಲ್ ಹಾಕಿದ್ದಾರೆ, ಹಾರ ಹಾಕಿದ್ದಾರೆ, ಇದೆಲ್ಲ ನೋಡಿ ಎಲ್ಲರೂ ಹುಡುಗರೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಎಷ್ಟೋ ದೂರ ಹೋಗಿದ್ದೀವಿ. ಅವ್ರ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ಒಂದು ನಗು ಇತ್ತು. ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಈ ಗಿಫ್ಟ್ ಕೊಡೋದು, ಗಿಫ್ಟ್ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗಿರಲ್ಲ. ಎಷ್ಟು ಪ್ರೀತಿಯಿಂದ ಅವ್ರದ್ದೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬರ್ತ್ಡೇನೇ ಮಾಡ್ಕೋಬಾರ್ದು ಅಂದ್ಕೊಂಡಿದ್ದೆ. ಸೀರಿಯಸ್ಸಾಗಿ ನನಗೆ ರಾಯರ ಮೇಲಾಣೆಗೂ ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಚೂರು ಇಷ್ಟ ಇಲ್ಲ. ನನಗೆ ಮೊದಲಿಂದನೂ ಇಷ್ಟ ಇಲ್ಲ. ಆದರೆ ನನಗೆ ಯಾವಾಗಲೂ ಏನಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣಪ್ಪ ಸಾಕಪ್ಪ ಅನ್ನೋ ಥರ ನನಗಿತ್ತು. ಆದರೆ ಈ ವರ್ಷವೂ ನಾನು ಅದೇ ಥರ ಇತ್ತು. ಆದರೆ ಆ ಥರ ನಾನು ಇರೋಕ್ಕೆ ಬಿಡದೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಏನು ನನ್ನ ಅಕ್ಕ ತಂಗಿರು, ನನ್ನ ಮಗಳು, ನಮ್ಮಮ್ಮ ಆಗಿರ್ಬೋದು. ನೋಡಿ, ನನಗೆ ಈ ತಮ್ಮಂದಿರಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನನಗೆ ಇಬ್ಬರು ತಮ್ಮಂದಿರಿದ್ದಾರೆ. ಅದರಲ್ಲಿ ಇವರೆಲ್ಲ ನನಗೆ ದೇವ್ರು ಕೊಟ್ಟ ತಮ್ಮಂದಿರು, ಫ್ರೆಂಡ್ಸು ಥರ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಒಂದು ವರ್ಷ ನನ್ನ ಬರ್ಡೇ ಸೆಲೆಬ್ರೇಷನ್ ಇಷ್ಟು ಚೆನ್ನಾಗಾಗಿದ್ದಕ್ಕೆ, ಇಷ್ಟು ಚೆನ್ನಾಗಿ ನೀವೆಲ್ಲ ಮುಂದೆ ನಿಂತು ಮಾಡಿದ್ದಕ್ಕೆ. ನಾನು ಇವ್ರುಗಳಿಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಪದಗಳೇ ಬರ್ತಾಯಿಲ್ಲ. ಆದರೆ ನನಗಂತೂ ತುಂಬ ಖುಷಿ ಆಯಿತು. ಇವ್ರುಗಳೆಲ್ಲ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದು, ನನಗೆಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡಲ್ಲಿ ಅಕ್ಕ 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 ಅಂದ್ಕೊಂಡು ನನ್ನ ಜೊತೇಲಿ ಓಡಾಡಿಕೊಂಡು ಖುಷಿಯಾಗಿ ಒಂದು ದೇವ್ರ ದರ್ಶನ ಆಗಿರ್ಬೋದು, ಒಂದು ಜರ್ನಿ 2 ದಿನ ಏನು ನಾನು ಇವ್ರ ಜೊತೆ ಜರ್ನಿ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ, ನೆಕ್ಸ್ಟು ನಾವೆಲ್ಲಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡೋಣ, ಇಲ್ಲ ನೀವು ಮಾಡಿ ನನಗೆ ಹೇಳಿ ಅಂತ ಹೇಳಿದೆ. ನಾನು ಸಾಮಾನ್ಯವಾಗಿ ಈ ಥರ ಯಾರಿಗೂ ಹೇಳೋದಕ್ಕೆ ಹೋಗಲ್ಲ. ನನಗೊಂಚೂರು ಅವರಿಂದ ಏನೋ ಬೇಜಾರಾಗ್ತಾಯಿತ್ತು ಅಂದರೆ ನಾನು ಕಂಪ್ಲೀಟಾಗಿ ಅವ್ರನ್ನ ಇಗ್ನೋರ್ ಮಾಡಿ ಬಿಟ್ಬಿಡ್ತೀನಿ. ನನಗೆ ಜಗಳ ಮಾಡ್ಕೊಳ್ಳೋದಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ಈ ಹುಚ್ಚು ಥರ ಏನೇನೋ ಮಾತಾಡೋದು, ಹುಚ್ಚು ಥರ ಏನೇನೋ ಹಾಕ್ಕೊಳ್ಳೋದು, ನಂಗೆ ಅವೆಲ್ಲ ಅಭ್ಯಾಸ ಇಲ್ಲ ಅಂತಂದರೆ ನನ್ನ ಆ್ಯಟಿಟ್ಯೂಡ್ ಏನಿದೆಯೋ ನಾನು ಅದನ್ನು ತೋರಿಸ್ಕೊತೀನಿ. ಇವರಿಗೆ ನಾನು ಹಾಕಬೇಕು, ಹಿಂಗೆ ಹಾಕಬೇಕು ಅಂತ ಎಲ್ಲ ನಾನು ಯಾವತ್ತೂ ಹಾಕೋದಕ್ಕೆ ಹೋಗಲ್ಲ. ಒಂದು ದಿನ ನಾವು ಒಬ್ಬರ ಜೊತೆ ಎಲ್ಲಿಗೋ ಹೋಗ್ತಾ ಇದ್ದೀವಿ, ಅದು ಒಂದು ದೇವಸ್ಥಾನಕ್ಕೆ ಆಗಿರ್ಬೋದು, ಇಲ್ಲಾಂದರೆ ಒಬ್ಬರ ಮನೇಲಿ ಒಂದು ತುತ್ತು ಊಟ ತಿನ್ನಬೇಕು ಅಂದರೆ ಅದು ಎಲ್ಲ ದೇವರು ಬರೆದಿಟ್ಟಿರ್ತಾರೆ. ಇದೇ ಥರನೇ ಆಗಬೇಕು, ಇದೇ ಥರನೇ ಆಗುತ್ತೆ ಅನ್ನೋದು ಬರೆದಿಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಇದೆ. ತುಂಬ ಏನೇನೋ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ.
ಈಗ ದೇವರು ಏನು ಮಾಡ್ತಾರೆ ಅಂತಂದರೆ ನಮಗೆ ಒಂದು ಒಳ್ಳೆ ದಿನಗಳು ಮುಂದೆ ಬರ್ತಿದೆ ಅಂದರೆ ತುಂಬ ಕೆಟ್ಟ ದಿನಗಳನ್ನ ಕೊಡ್ತಾರೆ. ಅದನ್ನೆಲ್ಲ ಫೇಸ್ ಮಾಡಬೇಕು, ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಇರಬೇಕು, ಆಮೇಲೆ ಒಂದು ಒಳ್ಳೆ ದಿನ ಕೊಡ್ತಾರೆ. ಅಪ್ಪಿತಪ್ಪಿ ನಾವು ಒಳ್ಳೆ ದಿನ ನೋಡಿದಾಗ ದುರಂಕಾರ ಪಟ್ವಿ ಅಂತಂದರೆ ನಮಗೆ ದೇವರು ಕೂಡ ಸಹಿಸಲ್ಲ. ನಮ್ಗೆ ಏನು ಮಾಡಿದ್ರೆ ನಾವು ಬಗ್ಗತ್ತೀವಿ, ಏನು ಮಾಡಿದ್ರೆ ನಮ್ಮ ದುರಂಕಾರ ಇಳಿಯುತ್ತೆ ಅನ್ನೋದು ಭಗವಂತ ಯಾವಾಗ ನನಗೇನು ಕೊಡಬೇಕು, ನನಗೆ ಅಂತಲ್ಲ ನಮಗೆ ಅಂತಲೇ ಹೇಳ್ಬೋದು. ಜನ ಕಣ್ಣು ಕೆಳಗಡೆ ಬಿಟ್ಕೊಂಡು ಓಡಾಡಬೇಕು. ಆಕಾಶದ ಮೇಲೆ ನೋಡಿದ್ವಿ ಅಂದರೆ ನಾವೇ ಕಲ್ಲಿಗೆಡವಿ, ನಮ್ಮ ಕಾಲೇ ಗಾಯ ಆಗೋದು. ಸೊ ನಾನು ಯಾಕೆ ಇಷ್ಟೆಲ್ಲ ನಾನು ವ್ಲಾಗ್ಗಳಲ್ಲಿ ಹೇಳ್ತೀನಿ ಅಂದರೆ ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲಿ ಏನೇನು ಆಗಿದೆ, ಏನೇನು ಆಗ್ತಿದೆ ಅದನ್ನಷ್ಟೇ ನಾನು ಮಾತಾಡ್ತೀನಿ. ಬೇರೆ ಯಾರನ್ನೋ ನನ್ನ ತಲೆಯಲ್ಲಿ ಇಟ್ಕೊಂಡು, ಇಲ್ಲಾಂದರೆ ಬೇರೆಯವ್ರು ಯಾರೋ ನನಗೇನೋ ಬೇಜಾರು ಮಾಡಿದ್ದಾರೆ ಅವ್ರಿಗೆ ಈ ಥರ ಮಾತಾಡಬೇಕು, ಸತ್ಯವಾಗ್ಲೂ ನಾನು ಆ ಥರ ಮಾತಾಡೋದಕ್ಕೆ ಹೋಗಲ್ಲ. ನನಗೆ ಬೇಡ ಅಂದ್ಕೊಂಡ್ಮೇಲೆ ಆ ಮನುಷ್ಯನಾಗಲಿ ನಾನು ಮರ್ತೇ ಬಿಟ್ಟಿರ್ತೀನಿ, ಅವ್ರನ್ನ ನನ್ನ ತಲೆನಲ್ಲೂ ಇಟ್ಕೊಂಡಿರಲ್ಲ. ಅದು ಯಾರೇ ಆಗ್ಬೋದು, ನನ್ನ ಮನೆಯವರು ಆಗ್ಬೋದು, ಹೊರಗಡೆ ಇರೋರು ಆಗ್ಬೋದು. ಸೊ ನಾನು ಅವ್ರ ಬಗ್ಗೆ ಎಲ್ಲೂ ಏನೂ ಮಾತಾಡೋದಕ್ಕೆ ಹೋಗಲ್ಲ, ವೀಡಿಯೋಗಳಲ್ಲೂ ನಾನು ಮಾತಾಡೋದಕ್ಕೆ ಹೋಗಲ್ಲ. ನನ್ನ ತಲೆಯಲ್ಲಿ ಏನಿರುತ್ತೆ ನಾನು ಅದನ್ನಷ್ಟೇ ಮಾತಾಡ್ತೀನಿ. ಇಲ್ಲ ಯಾರಿಗೋ ಏನೋ ಹೇಳಬೇಕು ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನನ್ನ ಒಂದು ವ್ಲಾಗ್ಗಳಲ್ಲಿ ಏನೇನೋ ಹುಚ್ಚುಚ್ಚು ಥರ ಎಲ್ಲ ಮಾತಾಡಿ ನನ್ನ ಟೈಮ್ನ ನಾನು ವೇಸ್ಟ್ ಮಾಡ್ಕೊಳ್ಳಲ್ಲ. ನನ್ನ ದಿನ ಕೂಡ ನಾನು ವೇಸ್ಟ್ ಮಾಡ್ಕೊಳ್ಳಲ್ಲ ಬೇರೆಯವ್ರ ಬಗ್ಗೆ ಮಾತಾಡಿ. ಸಾಕು, ನನ್ನ ಬಗ್ಗೆ ಯೋಚನೆ ಮಾಡೋದು ತುಂಬ ಇದೆ, ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ಇದೆ, ನನ್ನ ಜೀವನದ ಬಗ್ಗೆ ಯಾವ ಥರ ನಾನು ಮುಂದಕ್ಕೆ ಹೋಗಬೇಕು ಅಂತ ನಾನು ಮಾತಾಡೋ ಅಂಥದ್ದು ತುಂಬ ಇರುತ್ತೆ. ಸೊ ನಂಗೆ ಬೇರೆಯವ್ರ ವಿಷಯ ಬೇಡ. ಫೈನಲಿ ನನಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ನಾನು ಮನೇಲಿದ್ದಿದ್ರೆ ಖಂಡಿತವಾಗ್ಲೂ ಮಾಡ್ತಾಯಿದ್ದೆ. ಸೊ ಅಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದರಿಂದ ನಾನು ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ನನಗೆ ತುಂಬ ಮೆಸೇಜಸ್ ಬಂದಿತ್ತು ಮತ್ತು ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ ನನಗೆ ತುಂಬ ಜನ ಸ್ಟೋರಿಗೆ ಟ್ಯಾಗ್ ಮಾಡಿದ್ದಾರೆ. ನಾನು ಅದು ಸೆಟ್ಟಿಂಗು ಆಫ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಯಾರ್ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ನನಗೆ ವೀಡಿಯೋಗಳು, ಈ ಫೋಟೋಸ್ ಎಲ್ಲ ಟ್ಯಾಗ್ ಮಾಡಿಬಿಡ್ತಿದ್ರು ಅಂತೇಳಿ ನಾನು ಅದನ್ನು ಯಾರೂ ಟ್ಯಾಗ್ ಮಾಡೋಕ್ಕಾಗದೇ ಇರೋ ಥರ, ನಾನು ಯಾರನ್ನ ಫಾಲೋ ಮಾಡ್ತಾಯಿದ್ದೀನೋ ಅವರಷ್ಟೇ ಮಾಡೋ ಥರ ನಾನು ಆಪ್ಷನ್ ಇಟ್ಬಿಟ್ಟಿದ್ದೆ. ಸೊ ಅದು ಕೂಡ ಸಾರಿ ಹೇಳ್ತೀನಿ. ಅದನ್ನು ನನಗೆ ಕೆಲವೊಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ನಿಮ್ಮ ಫೋಟೋ ಹಾಕಿದ್ದೀನಿ ಟ್ಯಾಗ್ ಮಾಡೋದಕ್ಕಾಗ್ತಿಲ್ಲ ಅಂತ. ನಾನು ಆಮೇಲೆ ಅದು ಮೆಸೇಜೆಲ್ಲ ನೋಡಿದ್ಮೇಲೆ ನೆಟ್ವರ್ಕು ಸ್ವಲ್ಪ ಮುಂದಕ್ಕೆ ಬಂದಮೇಲೆ, ಧರ್ಮಸ್ಥಳದಿಂದ ಮುಂದಕ್ಕೆ ಬಂದಮೇಲೆ ಆ ಮೆಸೇಜ್ಗಳೆಲ್ಲ ಓದಿ ಮತ್ತು ನಾನು ಸೆಟ್ಟಿಂಗು ಚೇಂಜ್ ಮಾಡಿದೆ. ನಾನು ಸೆಟ್ಟಿಂಗ್ ಚೇಂಜ್ ಮಾಡೋ ಅಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿತ್ತು, ನನ್ನ ಬರ್ಡೇನೇ ಮುಗ್ದೋಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.